ಜಾಹೀರಾತನ್ನ ಮಾಡಿ ಡೇಂಜರ್ ಕಾಂಗ್ರೆಸ್ ಅನ್ನುವಂಥ ಜಾಹೀರಾತಿನ ಮುಖಾಂತರವಾಗಿ ಚುನಾವಣೆ ಯಾವತ್ತೂ ಕೂಡ ಈ ಮಟ್ಟ ಮಾಡೋದು ಇರಲಿಲ್ಲ. ಅದರಲ್ಲೂ ಪ್ರಧಾನಮಂತ್ರಿಯವರಂಥ ಲೆವೆಲ್ನಲ್ಲಿ ಧರ್ಮದ ಆಧಾರದ ಮೇಲೆ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡೇ ಇರಲಿಲ್ಲ. ಯಾವುದೇ ಪಕ್ಷದವರಾಗಲಿ, ಕಾಂಗ್ರೆಸ್ನವರು, ಭಾರತೀಯ ಜನತಾ ಪಾರ್ಟಿಯವರು, ಜನತಾದಳದವರು ಅಂತಲ್ಲ, ಯಾವುದೇ ಪಕ್ಷದವರು ಆ ರೀತಿ ಮಾತನಾಡಿದ್ದನ್ನು ನಾವು ನೋಡಿಲ್ಲ. ಮತ್ತು ಎಲ್ಲರೂ ಕೂಡ ಭಾಳ ಓಟಿಗೋಸ್ಕರ ಮಾತನಾಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಂತ ಅಲ್ಲ ಅಂಥೇಳಿ ನನಗನ್ಸುತ್ತೆ ವೈಯಕ್ತಿಕವಾಗಿ. ಅದರಿಂದ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಅಂಥೇಳಿ ಚುನಾವಣೆಯಲ್ಲಿ ನೋಡಬೇಕಾಗುತ್ತೆ. ನಿನ್ನೆ ನೇಹಾ ಅವರ ಮನೆಗೆ ಅಂದರೆ ಹುಬ್ಬಳ್ಳಿ ಕೇಸ್ ಸಂಬಂಧಪಟ್ಟಂತೆ JP ನಡ್ಡಾ ಅವರು ಹೋಗ್ತಾರೆ, ಜೊತೆಗೆ ಅಲ್ಲೂ ಕೂಡ ಅವ್ರನ್ನ ಸಮಾಧಾನ ಮಾಡುವಂಥದ್ದು ಆಗ್ತಾ ಇದೆ. ರಾಜಕೀಯ ಹೆಡ್ ಆಫೀಸ್ ಆಗ್ತಾ ಇದೆಯಾ ಅವ್ರ ಮನೆಯಲ್ಲ? ನಾನು ಕೆಲವು ಪೋಸ್ಟಿಂಗ್ಸ್ ನೋಡಿದೆ ಟ್ವಿಟರ್ನಲ್ಲಿ, ಫೇಸ್ಬುಕ್ನಲ್ಲಿ ಎಲ್ಲ. ನೇಹಾಗಾಗಿ ಓಟ್ ಹಾಕಿ ಅಂತೆಲ್ಲ ಬಂದಿದೆ. ಅಂದರೆ ಅರ್ಥ ಏನು ಅಂದರೆ ಇದನ್ನು ರಾಜಕೀಯವಾಗಿ ಬಳಸ್ತಾ ಇದ್ದಾರೆ ಅಂತ. ನಾನು ಅದಕ್ಕಾಗಿ ನಾವು ಯಾವುದೂ ಹೆಚ್ಚು ಪ್ರತಿಕ್ರಿಯೆಗಳನ್ನು ಮಾಡೋಕ್ಕೆ ಹೋಗಿಲ್ಲ. ಅವರು ನನ್ನ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಎಲ್ಲ ಇಲ್ಲ ಸಲ್ಲದ ಟೀಕೆಗಳನ್ನೆಲ್ಲ ಮಾಡಿದ್ದಾರೆ. ಸಂತೋಷ, ಅವರು ಮಾಡೋದಕ್ಕೆ ನಮ್ಮದೇನು ತಕರಾರಿಲ್ಲ. ಆದರೆ ಕಾನೂನು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ. ಕಾನೂನು ನನಗೆ ಮಾತ್ರ ಬೇರೆ ಇರೋದಿಲ್ಲ, ಇನ್ನೊಬ್ಬರಿಗೆ ಮಾತ್ರ ಬೇರೆ ಇರೋದು. ಕಾನೂನಿನ ಪ್ರಕಾರ ಅವ್ರು ಯಾರೇ ಆಗಲಿ, ಹಿಂದೂ ಆಗಲಿ, ಮುಸಲ್ಮಾನ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಅಥವಾ ಯಾವುದೇ ಧರ್ಮ ಜಾತಿಗೆ ಸೇರಿದವರಾಗಲಿ, ಕಾನೂನು ಒಂದೇ ಇರೋದರಿಂದ ನಾವು ಕಾನೂನು ಪ್ರಕಾರ ಖಂಡಿತವಾಗಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ಕಾನೂನನ್ನು ಬಿಟ್ಟು ನಾವೇನು ಮಾಡೋಕ್ಕೆ ಹೋಗೋದಿಲ್ಲ. ಯಾರನ್ನು ರಕ್ಷಣೆ ಮಾಡಿದ್ರು ಅವ್ರು ಹೇಳ್ತಾರಲ್ಲ, ಅವನು ಮುಸಲ್ಮಾನ್ ಆಗಿರೋದ್ರಿಂದ ಅವರಿಗೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಹಾಗೆ ಅಂತ. ಅದರ ಅವಶ್ಯಕತೆ ಏನಿದೆ ನಮಗೆ ಅಂತ. ಅವನು ಒಬ್ಬ ಇಂಡಿವಿಜುವಲ್, ಅವನು ಮರ್ಡ್ರ್ ಮಾಡಿದ್ದಾನೆ. ಅವನು ಮರ್ಡ್ರ್ ಮಾಡಿದ್ದಕ್ಕೆ ಕಾನೂನಿನಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು ಅಂತಿದೆ. ಆ ಶಿಕ್ಷೆ ಆಗೋದಕ್ಕೆ ನಾವು ವ್ಯವಸ್ಥೆಯಲ್ಲಿ, ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಏನು ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದಾರೆ. ಅವನಿಗೆ 1 ಗಂಟೆ ಒಳಗಡೆ ಹಿಡಿದಿದ್ದಾರೆ. ಅದನ್ನು ನಾವು ಪೊಲೀಸ್ ಇಲಾಖೆಯವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಹಿಡ್ಕೊಂಡು ಬಂದ ಮೇಲೆ ಅವನಿಗೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ಇಲ್ಲಿಯವರೆಗೂ ಮಾಡಿದ್ದಾರೆ, ಮುಂದೆಯೂ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಈಗ ಅವ್ರು ಬೇರೆ ಯಾರ್ಯಾರೋ ಇದ್ದಾರೆ ಅವ್ರ ಹಿಂದೆ ಅಂತೆಲ್ಲ ಹೇಳಿದ್ದಾರೆ. ಅದನ್ನು ಕೂಡ ಆ ಆ್ಯಂಗಲ್ನಲ್ಲೂ ಕೂಡ ಪರಿಶೀಲನೆ ಮಾಡ್ತಾರೆ. CBIಗೆ ವಹಿಸಬೇಕು ಅಂತೇಳಿ ಇಲ್ಲ, ಇಲ್ಲಿ CBIಗೆ ಹೋಗುವಂಥ ಸಂದರ್ಭ ಬಂದರೆ CBIಗೆ ಬೇಕಾದಷ್ಟು ಕೇಸ್ಗಳು ಕೊಟ್ಟಿದ್ದೀವಿ. ಏನು ಕರ್ನಾಟಕದಲ್ಲಿ CBIಗೆ ಏನು ಇದೊಂದು ಹೊಸದಾಗಿ CBI ಏನು ಭಾಳ ದೊಡ್ಡ ಇದರಲ್ಲಿ ಇರೋದಿಲ್ಲ. ಅವರೂ ಕೂಡ ಇನ್ವೆಸ್ಟಿಗೇಷನ್ ಏಜೆನ್ಸಿನೇ. ನಮ್ಮಲ್ಲಿ ಆಗಲಿಲ್ಲ. ಈಗ ಅವನ್ನ ಹಿಡ್ಕೊಂಡು ಬಂದಿದ್ದಾರೆ. ಅವನ್ನ ಹಿಡ್ಕೊಂಡು ಬರಲಿಲ್ಲ, ಅವ್ನು ಬಿಟ್ಬಿಟ್ಟಿದ್ರು, ಅಥವಾ ಅವ್ನು ಸಿಕ್ಕಿಲ್ಲ, ಅವನೆಲ್ಲೋ ದೇಶ ಬಿಟ್ಟು ಹೊಡೋಗಿದ್ದಾನೆ ಬೇರೆ ದೇಶಕ್ಕೆ ಅಂತಂತೆಲ್ಲ ಅಂದರೆ ಆಗ್ಬೋದು. ಆದರೆ ಈಗ ಅವ್ರನ್ನ ಹಿಡ್ಕೊಂಡು ಬಂದಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಆ ತನಿಖೆಯಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಒಂದು ವೇಳೆ ಇವರೇ ಹೇಳಿದಾಗೆ 4 ಜನ ಅವ್ರ ಹಿಂದೆ ಇದ್ದಾರೆ, ಪ್ರಚೋದನೆ ಮಾಡಿದ್ದಾರೆ, ಇವೆಲ್ಲ ನಾನು ಹೇಳೋದಕ್ಕಿಂತ ಇನ್ವೆಸ್ಟಿಗೇಷನ್ ಹೇಳುತ್ತಲ್ವಾ. ಅದರಿಂದ ನಾವೇನಾರು ಒಂದು ಮಾತು ಹೇಳಿದರೆ ಅದನ್ನು ತಿರುಚುವಂಥದ್ದು, ಅದನ್ನು ಮುಖ್ಯಮಂತ್ರಿಗಳ ಮೇಲೆ, ನನ್ನ ಮೇಲೆ ದೂಷಣೆ ಮಾಡ್ತಕ್ಕಂಥದ್ದು, ಅದೆಲ್ಲ ಸರಿ ಕಾಣಿಸೋದಿಲ್ಲ. ವ್ಯವಸ್ಥೆ ಇದೆ, ದರ್ ಇಸ್ ಎ ಸಿಸ್ಟಮ್. ಆ ಸಿಸ್ಟಮಿನ ಪ್ರಕಾರ ಹೋಗಬೇಕಾಗುತ್ತೆ. ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಈಗಾಗಲೇ ಅದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೇವೆ. ಮುಂದೆಯೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇಲಾಖೆಯವರು. ಅಂತಿಮವಾಗಿ ಏನು ಬರುತ್ತೆ ನೋಡೋಣ. ನಿನ್ನೆ ಪ್ರಧಾನಮಂತ್ರಿಗಳನ್ನ ಶನಿ ಎನ್ನುವಂಥ ಪದವನ್ನು ಬಳಕೆ ಮಾಡ್ತಾರೆ ರಮೇಶ್ ಕುಮಾರ್ ಅವರು. ಇಂದಿರಾ ಗಾಂಧಿ ಅವರಿಗೆ ಹೋಲಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇವರಿಗೆ ಶನಿ, ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ರೀತಿ ರಾಜಕಾರಣ ಈ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಒಂದು ರೀತಿ ಇತ್ತು ರಾಜಕಾರಣ, ಈಗ ಒಂದು ರೀತಿ ಇದೆ. ನಾವು ಕಂಪೇರ್ ಮಾಡೋದಕ್ಕೂ ಆಗೋದಿಲ್ಲ. ಆಧುನಿಕ ಜಗತ್ತಿನಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಇರುತ್ತೆ, ಬೇರೆ ಬೇರೆ ಇಶ್ಯೂಸ್ ಇರುತ್ತೆ, ಬೇರೆ ಬೇರೆ ಇರ್ತಾ ಇದೆ. ನಾನೇನು ಹೇಳೋದು ಅಂದರೆ, ಸಾರ್ವಜನಿಕವಾಗಿ ಜನಸಮುದಾಯ ನಮ್ಮನ್ನು ಗಮನಿಸ್ತಾರೆ, ನೋಡೋದಿಲ್ವಾ? ಖಂಡಿತವಾಗಿ
ಯಾರೋ ಒಬ್ಬರು ಒಂದು ಹೇಳಿಕೆ ಕೊಟ್ಬಿಟ್ರು ಒಂದು ಆ ಕ್ಷಣಕ್ಕೆ ಖುಷಿಯಾಗಿ ಚಪ್ಪಾಳೆ ತಟ್ತಾರೆ. ನಮಗೆಲ್ಲ ಭಾಷಣ ಮಾಡುವಾಗ ನಾವು ಹೇಳ್ತೇವಲ್ಲ ಚಪ್ಪಾಳೆ ತಟ್ತಾರೆ. ನಾವು ಆ ಹೇಳಿಕೆಗಳನ್ನು ಸಮರ್ಥನೆ ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಅಂಥೇಳಿ ಇವತ್ತು ಈ ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ನಾನು ಮೊನ್ನೆ ಕೂಡ ಹೇಳಿದೆ, ಅನೇಕ ಫಲಿತಾಂಶಗಳು ಯಾರು ಊಹೆ ಮಾಡಿರೋದಿಲ್ಲ ಅಂಥ ಫಲಿತಾಂಶಗಳು ಬರುತ್ತೆ ಈ ಬಾರಿ ದೇಶದಲ್ಲಿ. ನೋಡೋಣ. ಸದ್ಯದ ಪರಿಸ್ಥಿತಿಗೆ ಹೇಗಿದೆ ಸರ್ ಟ್ರೆಂಡ್? ನಾವು ರಾಜ್ಯದಲ್ಲಿ ಬಂದಿರತಕ್ಕಂಥ ನಮ್ಮ ಕಾರ್ಯಕರ್ತರುಗಳು ಹೇಳೋವಂಥದ್ದನ್ನು ನಾವು ಗಮನಿಸಿದಾಗ ಅದು ಸಾಧ್ಯತೆ ಇದೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ನಮ್ಮ ವರ್ಕರ್ಸ್ ಈಗ ಫೀಲ್ಡಲ್ಲಿ ಇದ್ದಾರಲ್ಲ, ಅವ್ರಿಗೆ ಗೊತ್ತಾಗುತ್ತೆ ಸ್ವಲ್ಪ ಮೇಲೆ ಗೆದ್ದೀತೀವಿ ಅಂತ ಇದ್ದೇವೆ. ಇರ್ಬೋದು, ಅದು ಕೂಡ ಒಂದು ಫ್ಯಾಕ್ಟರ್ ಇರ್ಬೋದು. ನೋಡಿ, ರಾಷ್ಟ್ರ ಮಟ್ಟದಲ್ಲಿ 400 ಸೀಟ್ ಗೆದ್ದೀತೀವಿ ಅಂತ ಇದ್ರು, ಅದು ಈಗ ಕಾಣಿಸ್ತಾ ಇಲ್ಲ ಅವರಿಗೆ. ಎಲ್ಲ ಕಡೆನೂ ಕೂಡ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅವರ ಪಾಪ್ಯುಲಾರಿಟಿ ಜನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ. ಬೆಲೆ ಏರಿಕೆ ಅಷ್ಟೊಂದು ಗಗನಕ್ಕೆ ಹೋಗ್ತಾ ಇದೆ ಅಂದಾಗ ಒಬ್ಬ ಸಾಮಾನ್ಯ ಜನರಿಗೆ ವೋಟ್ ಹಾಕೋನಿಗೆ ನಾನು ಬೆಲೆ ಜಾಸ್ತಿ ಆಯಿತು ಅಂದರೆ ಅವನು ಯಾಕೆ ವೋಟ್ ಹಾಕ್ತಾನೆ ಹೇಳಿ? ಅವನಿಗೆ ಕಡಿಮೆ ಆಗಬೇಕು, ನನ್ನ ಜೀವನ ನಡಿಬೇಕು ಅನ್ನೋದೇ ಅವನಿಗೆ ಬೇಕಾಗಿರೋದು. ಆ ಆಧಾರದ ಮೇಲೆ ಅದನ್ನೇ ಬೇಸಾಗಿಟ್ಕೊಂಡು ವೋಟ್ ಹಾಕ್ತಾನೆ. ಅಂಥದ್ದನ್ನು ನೋಡಿದಾಗ ಅವರ ಪಾಪ್ಯುಲಾರಿಟಿ ಇಡೀ ದೇಶದಲ್ಲಿ ಕಡಿಮೆ ಆಗಿದೆ. ಅವರು ನಿರೀಕ್ಷಿಸಿದ ಮಟ್ಟಕ್ಕಂತೂ ಫಲಿತಾಂಶ ಬರೋದಿಲ್ಲ, ಖಂಡಿತವಾಗಿ ಬರೋಲ್ಲ. ಅದಕ್ಕೆ ನಾನು ಹೇಳಿದ್ದು, ಕೆಲವು ಕ್ಷೇತ್ರಗಳಲ್ಲಿ ಮತ್ತು ಕೆಲವು ರಾಜ್ಯಗಳಲ್ಲಿ ನಿರೀಕ್ಷೆ ಮಾಡದೇ ಅಂಥ ಫಲಿತಾಂಶ ಬರುತ್ತೆ. ಥ್ಯಾಂಕ್ ಯು.